ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇದು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂತ ಅನ್ಸುತ್ತೆ. ಎಲ್ಲ 63 ಶಾಸಕರಿಂದ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣವನ್ನ ಮಾಡಿಸೋಕೆ BY ವಿಜಯೇಂದ್ರ ಅವರು ಸಿದ್ಧರಾಗಿದ್ದಾರೆ ಅನ್ನುವಂತ ಮಾಹಿತಿ. ಹಾಗೊಂದು ವೇಳೆ ಆಗಿದ್ದೇ ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ. ಹಿಂದೆಂದೂ ಕಾಣದ ಬೆಳವಣಿಗೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಪರಿಷತ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಶಾಸಕರಿಂದ ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯ ಶೋಧನಾ ಸಮಿತಿ ಅಡ್ಡ ಮತದಾನದ ವರದಿಯನ್ನ ಸಲ್ಲಿಕೆ ಮಾಡಿದೆ. CT ರವಿ ಹಾಗೆ ಇನ್ನೂ ಇಬ್ರು ಬಿಜೆಪಿಯ ನಾಯಕರು 3 ಜನರ ಒಂದು ಟೀಮ್ ಅನ್ನ ರಚನೆ ಮಾಡಲಾಗಿತ್ತು. ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋಕೆ ಆ ಸಮಿತಿ ಶಾಸಕರ ಹೆಸರನ್ನ ಸಂಗ್ರಹ ಮಾಡಿದೆ ಅನ್ನುವಂತ ಮಾಹಿತಿ. ಬಿಜೆಪಿ ನಾಯಕರ ಕೈನಲ್ಲಿ ಸದ್ಯ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರ ಪಟ್ಟಿ ನಾಯಕರ ಕೈ ಸೇರಿದೆ. ಅಡ್ಡ ಮತದಾನದ ರಿಪೋರ್ಟ್ನ ಹೈಕಮಾಂಡ್ಗೆ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವರಿಷ್ಠರ ಆಹ್ವಾನವನ್ನೇ ಸದ್ಯ ರಾಜ್ಯ ನಾಯಕರು ಎದುರು ನೋಡುತ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ವರಿಷ್ಠರನ್ನ ಭೇಟಿ ಮಾಡಿ ವರದಿ ಸಲ್ಲಿಸೋಕೆ BY ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಪ್ಲಾನ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಯಾಕಂದ್ರೆ ಅಡ್ಡ ಮತದಾನ ಆದಂತಹ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇರೋರು ಇವರಿಬ್ಬರ ನಾಯಕತ್ವದ ವಿರುದ್ಧ ಅಸಮಾಧಾನನ ಅಂತ ಹೇಳಿ, ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ವಿರುದ್ಧ ಅಸಮಾಧಾನನ, ಇಂಥದ್ದೊಂದು ಚರ್ಚೆ ಆರಂಭವಾಗಿದೆ. ಹಾಗಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ರಾಜ್ಯ ನಾಯಕರು ಎದುರು ನೋಡ್ತಿದ್ದಾರೆ. ಸತ್ಯ ಶೋಧನಾ ಸಮಿತಿ ಕೊಟ್ಟಿರುವಂತಹ ಲಿಸ್ಟ್ ಏನಿದೆ ಅದು ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆಯಾಗಲಿದೆ. ಪತ್ತೆ ಆಗ್ತಾ ಇದೆಯಾ? ವಿಶ್ವಾಸ ಇದೆಯಾ ಪತ್ತೆ ಆಗ್ತಾರೆ ಅಂತ? ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾಜಪದಿಂದನೂ ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ ಅನ್ನೋ ಚರ್ಚೆ ಮಾಧ್ಯಮದಲ್ಲೂ ಕೂಡ ನಡೀತಾ ಇದೆ, ಪತ್ರಿಕೆಗಳಲ್ಲೂ ಕೂಡ ಬಂದಿದೆ, ದೃಶ್ಯ ಮಾಧ್ಯಮಗಳಲ್ಲಿ ಬಂದಿದೆ, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ನಡವಳಿಕೆ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂಥ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರವನ್ನು ತಂದಿದೆ. ನೀವು ನಂಬೋದೆಲ್ಲ ನಾನು ಇವತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ಕೂತಿದ್ದೆ. ಯಾಕೆಂದರೆ ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ವಿಚಾರವನ್ನು ಮುಂದೆ ಇಟ್ಕೊಂಡು ನಾನು ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿನ್ನೆ ಬೆಳಗ್ಗೆ 7 ಗಂಟೆಗೆ ದೂರವಾಣಿ ಕರೆ ಮಾಡಿದ್ದೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರು ಕೂಡ ವಿವರನ ಕೇಳಿದರು. ಇಲ್ಲ ಅಧ್ಯಕ್ಷ, ನಾನು ದೆಹಲಿಗೆ ಬಂದು ನಾನು ಮಾಹಿತಿನ ಕೊಡಬೇಕು ಅಂತೇಳಿ ನಾನು ಮಾನ್ಯ ಆರ್ ಅಶೋಕರು ಹೋಗ್ತಾ ಇದ್ದೇವೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಸತ್ಯಶೋಧನಾ ಒಂದು ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ. CT ರವಿ ಅವರು, ಮಹೇಶ್ ತೆಂಗಿನಕಾಯಿ ಅವರು, ಕೊಳ್ಳೇಗಾಲದ ಮಾಜಿ ಸಚಿವರು ಮಹೇಶ್ ಅಣ್ಣ ಅವರು, ಇದು ಎಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಅಡ್ಡ ಮತದಾನ ಮಾಡಿದವರು ತಮ್ಮ ರಾಜಕೀಯ ಲಾಭವನ್ನ ನೋಡ್ಕೊಂಡು ಅಡ್ಡ ಮತದಾನ ಮಾಡಿದ್ರು. ಆದ್ರೆ ಆಘಾತ ಆಗಿರೋದು ಪಕ್ಷದ ನಾಯಕರಿಗಿಂತಾನೂ ಹೆಚ್ಚಾಗಿ ದ್ರೋಹ ಆಗಿರೋದು ಪಕ್ಷದ ಕಾರ್ಯಕರ್ತರ ನಂಬಿಕೆಗೆ. ಆಣೆ ಪ್ರಮಾಣದ ಮೊರೆ ಹೋಗ್ತಿದ್ದಾರೆ BY ವಿಜಯೇಂದ್ರ. ಬಹುಶಃ ರಾಜ್ಯ ರಾಜಕಾರಣದಲ್ಲಿ ಇಂಥದ್ದೊಂದು ಬೆಳವಣಿಗೆ, ಶಾಸಕಾಂಗ ಪಕ್ಷದಲ್ಲಿ ಧರ್ಮಸ್ಥಳ ಕರ್ಕೊಂಡು ಹೋಗಿ ಆಣೆ ಪ್ರಮಾಣವನ್ನ ಮಾಡಿಸ್ತಾ ಇರೋದು ಬಹುಶಃ ಇದೇ ಮೊದಲು ಅಂತ ಅನ್ಸುತ್ತೆ. ಗಣಪತಿ, ವಿದ್ಯಾ, ಖಂಡಿತ ರಾಜ್ಯ ಬಿಜೆಪಿಯಲ್ಲಾಗಿರುವಂತಹ ಬೆಳವಣಿಗೆಗಳು ನಿಜವಾಗಲೂ ಕೂಡ ಒಂದಷ್ಟು ಆಶ್ಚರ್ಯಕರವನ್ನು ಉಂಟು ಮಾಡುವಂಥದ್ದು ಸತ್ಯ. ಯಾಕಂತಂದರೆ ಅಡ್ಡ ಮತದಾನ ವಿಚಾರವಾಗಿ ಏನು ಒಂದು ಸತ್ಯಶೋಧನಾ ಸಮಿತಿ ಒಂದಷ್ಟು ವರದಿಯನ್ನು ಕೊಡಲಿಕ್ಕೆ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೈಕಮಾಂಡ್ ನಾಯಕರು ಈಗಾಗಲೇ ಹೇಳಿದ್ದಾರೆ, ವರದಿ ಮಾತ್ರ ಕೊಡಿ, ನೀವೇನು ಬರುವಂಥ ಅವಶ್ಯಕತೆ ಇಲ್ಲ ಅಂತ ರಾಜ್ಯ ನಾಯಕರಿಗೆ ಕೂಡ ಈಗ ಒಂದಷ್ಟು ಸಂದೇಶವನ್ನು ಕೊಟ್ಟಿದ್ದಾರೆ. ರಾಜ್ಯ ನಾಯಕರ ತೀರ್ಮಾನ ಏನಾಗಿತ್ತು, ಇಲ್ಲ ವರದಿ ಜೊತೆಗೆ ನಾವು ಕೂಡ ಬಂದು ಒಂದಷ್ಟು ವಿಚಾರಗಳನ್ನು ಹೇಳಬೇಕು ಅನ್ನೋದು ಕೂಡ ವಿಜೇಂದ್ರ ಹಾಗೂ ಅಶೋಕ್ ಅವರ ಒಂದಷ್ಟು ಆಲೋಚನೆಗಳು ಕೂಡ ಆಗಿತ್ತು. ಹೈಕಮಾಂಡ್ ನಾಯಕರಿಗೇನು ನೇರವಾಗಿ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ, ಯಾಕಾಗಿ ಮಾಡಿದ್ದಾರೆ, ಏನು ವಿಚಾರಗಳಿತ್ತು ಅನ್ನೋದು ಕೂಡ ಒಂದಷ್ಟು ವರದಿಗಳು ಬೇಕಾಗಿತ್ತು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೇಗಾಗಿದೆ ಅಂತಂದರೆ ಬಿಜೆಪಿ ನಾಯಕರಿಗೆ ಅಡ್ಡ ಮತದಾನ ಮಾಡಿರುವಂಥವ್ರು ಇವರೇನಾ ಅನ್ನೋದು ಕೂಡ ಕಂಡು ಹಿಡಿಯೋದು ಬಹಳಷ್ಟು ಕಷ್ಟ ಆಗಿರುವಂಥದ್ದು. ಯಾಕಂತಂದರೆ ಗುಪ್ತ ಮತದಾನ ಆಗಿರೋದ್ರಿಂದ 63 MLAಗಳು ಕೂಡ ಈಗಾಗಲೇ ನಾವು ಮಾಡಿಲ್ಲ ಈ ವಿಚಾರದಲ್ಲಿ ಕೂಡ ಕಂಪ್ಲೀಟ್ ಆಗಿ ಒಂದಷ್ಟು ಸತ್ಯ ವಿಚಾರವನ್ನೇ ಹೇಳುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಹೀಗಾಗಿ ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರು ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು, ಇಲ್ಲ ಇವರನ್ನು ನೇರವಾಗಿ ಕರ್ಕೊಂಡು ಹೋಗಿ
ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಇದೇನಾದರೂ ಕೂಡ ಶಾಸಕಾಂಗ ಪಕ್ಷ ಸಭೆ ನಡೆಯುವಂತಹ ಆಗುವಂಥದ್ದು ಅಂದರೆ ಗುರುವಾರ ಅಥವಾ ಶುಕ್ರವಾರ ಈ 2 ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ಬಿಜೆಪಿಯ MLAಗಳ ಸಭೆ ನಡೆಯುತ್ತೆ. ಇಲ್ಲಿ ಪ್ರಮುಖವಾಗಿ ಎಲ್ಲ MLAಗಳಿಗೂ ಕೂಡ ಒಂದಷ್ಟು ಆಣೆ ಪ್ರಮಾಣವನ್ನು ಮಾಡಿಸ್ತಾರೆ. ಅಂದರೆ ನಿಜವಾಗ್ಲೂ ಕೂಡ ನೀವು ಕ್ರಾಸ್ ವೋಟಿಂಗ್ ಮಾಡಿದ್ರೆ ಈ ಎಲ್ಲ ವಿಚಾರಗಳನ್ನು ಕೂಡ ಮಾಡಿಸ್ಬೇಕು ಅಂತ ಈ ವಿಜೇಂದ್ರ ಹಾಗೂ RS ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಹೈಕಮಾಂಡ್ ನಾಯಕರಿಗೆ ತಲೆನೋವಾಗಿರುವಂಥದ್ದೇನು ನೋಡಿ, ರಾಜ್ಯ ಬಿಜೆಪಿ ನಾಯಕರಲ್ಲಿರುವಂತಹ ಒಗ್ಗಟ್ಟಿನ ಸಮಸ್ಯೆಗಳು ಮೊದಲಿಂದನೂ ಕೂಡ ನೋಡ್ತಾ ಇದ್ದೀವಿ. ಆದರೆ MLAಗಳ ಈ ಅಸಮಾಧಾನ ಇದೆಯಲ್ಲ, ಯಾಕಾಗಿ ಮಾಡಿದ್ರು ಅಥವಾ MLAಗಳು ಯಾರು, ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷದಲ್ಲೇ ಇದ್ದು ಮಾಡ್ತಿರುವಂತಹ ನಾಯಕರು, ಇದನ್ನೆಲ್ಲವೂ ಕೂಡ ಕಂಡುಹಿಡಿಯಬೇಕಾಗಿದೆ. ಹೈಕಮಾಂಡ್ ನಾಯಕರು ನೇರವಾಗಿ ರಾಜ್ಯ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅಂದ್ರೆ ವಿಜೇಂದ್ರ ಅವರು ಇರ್ಬೋದು, RS ಅವರು ಇರ್ಬೋದು. ಹೀಗೆ ಯಾಕಾಗಾಯಿತು? ಅಕಸ್ಮಾತ್ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಕ್ಕೆ ರಾಜ್ಯ ನಾಯಕರು ಈ ರೀತಿಯಾದಂಥ ತೀರ್ಮಾನ ಮಾಡ್ತಾ ಇದ್ದಾರೆ. RS ಅವರು ವಿಪಕ್ಷ ನಾಯಕರಾಗಿ ಎಷ್ಟು ಮಟ್ಟಿಗೆ ಸಮರ್ಥರಾಗಿದ್ದಾರೆ ಅಂತ ಹಿಂದಿನಿಂದ ಕೂಡ ಇತ್ತು. ಹೀಗಾಗಿ ಈ ಎಲ್ಲ ವಿಚಾರಗಳು ಗಮನಿಸೋದಾದ್ರೆ ಈಗಾಗಲೇ ಆಣೆ ಪ್ರಮಾಣದ ಶಾಸಕಾಂಗ ಪಕ್ಷದ ಸಭೆಗೆ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಇದೇ ವಾರದಲ್ಲೂ ಕೂಡ ಈ ಸಿದ್ಧತೆಗಳು ಆಗ್ತಾ ಇರುವಂಥದ್ದು. ಅಲ್ಲಿ ಹೋಗಿ ಎಲ್ಲ MLAಗಳು ನಾವು ಮಾಡಿಲ್ಲ ಅಥವಾ ಒಂದಷ್ಟು ವಿಚಾರಗಳ ಆಣೆ ಮಾಡುವ ಮೂಲಕ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಸತ್ಯ ವರದಿಗಳು ಒಂದ್ ಕಡೆ ಆದ್ರೆ ಈ ಕಡೆ ಆಣೆ ಪ್ರಮಾಣ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಿದೆ. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.